ತವ ತೆಗಿಯೋಣಂತ ಮ್ಯಾಗಿನ ಈ ಥರ ಆಗಿರ್ತದೆ ನೋಡ್ರಿ. ಎಣ್ಣೆಗಾಯಿ ಹಾಗಲಕಾಯಿ ಪಲ್ಯ ರೆಡಿ ಆಯ್ತು. ಗ್ಯಾಸ್ ಬಂದ್ ಮಾಡೋಣ. ರೆಡಿ ಆಯ್ತು. ಹಾಯ್, ನಮಸ್ಕಾರ. ಇವತ್ತು ಹಾಗಲಕಾಯಿ ಎಣ್ಣೆಗಾಯಿ ಪಲ್ಯ ಹೆಂಗೆ ಮಾಡೋದಂತ ನಿಮಗೆ ಹೇಳ್ತೀನಿ. ಇವು ಹಾಗಲಕಾಯಿ ಏನದಾವ್ರಿ, ಸ್ವಚ್ಛ ತೊಳೆದು ಒರಿಸಿ ಇಟ್ಟೀನಿ ಸದ್ಯಕ್ಕೆ. ಇದು ಏನು ಮಾಡಬೇಕು, ಈ ಒಂದು ಇಲ್ಲಿ ಕಟ್ ಮಾಡಿ ಅಂತ ತೋರಿಸ್ತೇನೆ ನಿಮ್ಗೆ. ಈ ಥರ ಏನಿರ್ತದಲ್ಲ, ಇದು ಸೈಡಿಂದ ಎಲ್ಲ ತೆಗಿಬೇಕು. ತೆಗೆದು ಕಟ್ ಮಾಡ್ಬೇಕು. ಹಿಂಗೆ ನಡವು ಕಟ್ ಮಾಡಿಂದ ಈ ಥರ ಬರ್ತದೆ. ಇದು ಏನದ ಬೀಜ ಇದು ತೆಗೆದಿದ್ದು, ಒಳಗಿಂದ ಎಲ್ಲ ಬೀಜ ಹಿಂಗೆ ತೆಗೆದು. ಆದ್ರೆ ಇದು ಒಂಥರ ಮಾಡ್ತಾರೆ ಎಣ್ಣೆಗಾಯಿ. ಇನ್ನೊಂದು ಹೆಂಗಂದ್ರೆ ಇದು ಸೈಡಿಂದ ಕಟ್ ಮಾಡ್ಬೇಕು. ಈ ಥರ ಇದು ತೆಗಿಬೇಕು. ಹಿಂಗೆ ಇಲ್ಲಿ ನಡುವು ಕಟ್ ಮಾಡ್ಬೇಕು. ಇದಕ್ಕೆ ಈ ಥರ ಹಿಂಗೆ ನಡುವು ಕಟ್ ಮಾಡಿ ಎಣ್ಣೆಗಾಯಿ ತುಂಬ್ತೀವಲ್ಲ ಆ ಥರ ಹಿಂಗೆ ಒಂದ್ರಾಗ ಎರಡು ಕಟ್ ಮಾಡಿ ಈ ಥರ ಹಿಂಗೆ ನಡುವು ಕಟ್ ಮಾಡಬೇಕು. ಕಟ್ ಮಾಡಿ ಒಳಗಿನ ಬೀಜ ತೆಗಿಬೇಕು. ಇಷ್ಟು ಹಂಗೆ ಮಾಡ್ತೀನಿ ಸದ್ಯಕ್ಕೆ. ಈಗ ಇವೆಲ್ಲ ಬೀಜ ಹೊರಗೆ ತೆಗ್ದೇನು ನೋಡ್ರಿ, ಇಷ್ಟು ಬೀಜ ಬಂದಾವ. ಇದು ಒಂಥರ ಎಣ್ಣೆಗಾಯಿ ಮಾಡೋದು. ಈ ನಡುವು ಕಟ್ ಮಾಡಿ ಒಳಗಿಂದ ಎಲ್ಲ ಬೀಜ ತೆಗ್ದೀನಿ. ಮತ್ತು ಇದು ಒಂಥರ ಎಣ್ಣೆಗಾಯಿ. ಒಂದ್ರಾಗ ನಿಮಗೆ 2 ಥರ ಎಣ್ಣೆಗಾಯಿ ಮಾಡೋದು ತೋರಿಸ್ಲಿಕ್ಕತ್ತೀನಿ. ಹಿಂಗೆ ಕಟ್ ಮಾಡಿ ಇವೆಲ್ಲ ಬೀಜ ತೆಗೆದು ಒಂದು ಪಾತ್ರೆ ತಗೋಬೇಕು. ಈ ಪಾತ್ರೆ ಒಳಗೆ ಇವು ಹಾಕಬೇಕು. ಈಗ ಇವೆಲ್ಲವೂ ಹಾಕಿ ಸ್ವಲ್ಪ ಉಪ್ಪು ಹಾಕಬೇಕು. ಇದು ಒಂದು ಸ್ವಲ್ಪ ಉಪ್ಪು ಹಾಕಬೇಕು. ಯಾಕಂದ್ರೆ ಇದು ಭಾಳ ಕಹಿ ಇರ್ತದೆ. ಪಲ್ಯ ಮಾಡಿದ್ದು ಭಾಳ ಕಹಿ ಆತಂದ್ರೆ ಹೋಗಂಗಿಲ್ಲ. ಅದ್ರ ಸಂಬಂಧ ಸ್ವಲ್ಪ ಹಾಕಬೇಕು. ಇದೊಂದು ಸ್ವಲ್ಪ ಅರಿಶಿನ ಪೌಡ್ರು ಇವೆಲ್ಲ ಹಾಕಿ ಗ್ಯಾಸ್ ಮೇಲೆ ಇಟ್ಟು ಒಂದು ಸ್ವಲ್ಪ ಕುದಿಯೋಂಗೆ ಸ್ವಲ್ಪ ಕುದಿಬೇಕು ಇಡ್ತೀನಿ ಗ್ಯಾಸ್ ಮೇಲೆ. ಇದನ್ನ ಈಗ ಗ್ಯಾಸ್ ಮೇಲೆ ಇಡ್ತೀನಿ. ಗ್ಯಾಸ್ ಹಚ್ಚಿ ಒಂದು ಸ್ವಲ್ಪ ಕುದಿಯಾಕೆ ಬಿಡಬೇಕು. ಮೇಲೆ ಒಂದು ಏನಾರ ಮುಚ್ಚಬೇಕು. ಇದಕ್ಕೆ ಒಂದು 5 ನಿಮಿಷ ಕುದಿಬೇಕದು. ಇದು ಮುಚ್ಚಿ ತೆಗೆನ್ರಿ. ಇದನ್ನ ಒಂದು ಸ್ವಲ್ಪ ಕುದಿಬೇಕು. ಅದು ಕುದಿತನ ಇದ್ರೊಳಗೆ ತುಂಬಾಕ ಸ್ಟಫ್ ಏನೇನು ತುಂಬಬೇಕು ಅನ್ನೋದು ಹೇಳ್ತೀನಿ ಬರ್ರಿ. ಇದು ತುಂಬಾಕ ಉಳ್ಳಾಗಡ್ಡಿ ಕಟ್ ಮಾಡ್ಬೇಕ್ರಿ. ಒಂದು ಉಳ್ಳಾಗಡ್ಡಿ ಕಟ್ ಮಾಡಬೇಕು. ಇದಕ್ಕೆ ಕೆಂಪು ಖಾರ ಹಾಕಬೇಕು. ಇದು ನೋಡ್ರಿ, ಇದಕ್ಕೆ ಎಷ್ಟು ಬೇಕು ಟೇಸ್ಟಿಗೆ ಅಷ್ಟು ಕೆಂಪು ಖಾರ ಹಾಕಬೇಕು. ಇದು ಅಗ್ದಿ ರೆಡ್ ಅದ ನೋಡ್ರಿ, ಕೆಂಪದ. ಇದು ಪೌಡ್ರ್ ನಾವೇ ಪ್ರಾಡಕ್ಟ್ ರೆಡಿ ಮಾಡೀವ್ರಿ. ಇದು ನಮ್ಮದೇ ಆದಂಥದ್ದು ಕೆಂಪು ಖಾರ ಐತಿ. ಇದು ನಿಮಗೆ ಬೇಕಂದ್ರೆ ಸ್ಕ್ರೀನ್ ಮೇಲೆ ಇದು ಕೊಟ್ಟಿರ್ತೀನಿ ನಿಮಗೆ ನೋಡ್ರಿ. ನಿಮಗೆ ಇಷ್ಟ ಆತಂದ್ರೆ ತಗೊಳ್ರಿ. ಶಿವ್ ಹೋಮ್ ಮೇಡ್ ಅಂತಂದು ನಾನೇ ರೆಡಿ ಮಾಡ್ತೀನಿ. ಇದು ಕೆಂಪು ಖಾರ ನಮ್ಮದೇ ಯೂಸ್ ಮಾಡ್ಲಿಕ್ಕತ್ತೀನಿ. ಸ್ವಲ್ಪ ಅರಿಶಿನ ಪೌಡ್ರ್ ಹಾಕಬೇಕು. ನೋಡ್ರಿ, ಅರಿಶಿನ ಪೌಡ್ರು ಇದು ನಾವೇ ರೆಡಿ ಮಾಡ್ತೀವಿ. ಇದು ಬೇಕಂದ್ರೂ ನಿಮಗೆ ಸಿಗ್ತದ. ಇದು ಆರ್ಗ್ಯಾನಿಕ್ ಅದ. ಇದಕ್ಕೆ ಕಲರ್ ಆಗಂಗಿಲ್ಲ, ಏನೂ ಇಲ್ಲ. ಅಗ್ದಿ ಚಲೋ ಅದ. ನೀವು ಒಂದ್ಸಲ ನಮ್ದು ತಗೊಂಡು ಯೂಸ್ ಮಾಡಿ ನೋಡ್ರಿ. ಸ್ವಲ್ಪ ಅರಿಶಿನ ಪೌಡ್ರ್ ಹಾಕ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ. ಇದಕ್ಕೆ ಸ್ವಲ್ಪ ಸಾಂಬಾರ್ ಪೌಡ್ರ್ ಹಾಕ್ತೀನಿ. ಅಂದರೆ ಇದು ಗರಂ ಮಸಾಲ. ಇದು ಎಲ್ಲದಕ್ಕೂ ಯೂಸ್ ಮಾಡಕ್ಕೆ ಬರ್ತದ. ಇದು ಗರಂ ಮಸಾಲ ಅದ. ಇದನ್ನು ನಾನೇ ರೆಡಿ ಮಾಡ್ತೀನಿ. ಇದನ್ನೂ ಸ್ವಲ್ಪ ಹಾಕ್ತೀನಿ ಟೇಸ್ಟಿಗೆ. ಅಂದ್ರೆ ಚಂದ ಬರ್ತದ ಟೇಸ್ಟ್. ಇದನ್ನು ನೋಡ್ರಿ ನಾವೇ ಯೂಸ್ ಮಾಡ್ತೀವಿ. ನಾವು ರೆಡಿ ಮಾಡೋದೇ ಇದು ಸಾಂಬಾರ್ ಪೌಡ್ರ್, ಶಿವ್ ಹೋಮ್ ಮೇಡ್ ಸಾಂಬಾರ್ ಪೌಡ್ರ್. ನಿಮಗೆ ಬೇಕಂದ್ರೆ ಹೇಳ್ರಿ, ನಿಮಗೂ ಕೊಡ್ತೀನಿ. ಈಗ ನಾನು ಏನು ರೆಡಿ ಮಾಡ್ತೀನಲ್ಲ ಇವನ್ನೇ ಹಾಕಿ ನಾನು ಅಡುಗೆ ಮಾಡ್ತೀನಿ. ಸ್ವಲ್ಪ ಬೆಲ್ಲ ಹಾಕ್ಬೇಕ್ರಿ. ಸ್ವಲ್ಪ ಅರಿಶಿನ ಎಲ್ಲ ಹಾಕಿಂದ ಸ್ವಲ್ಪ ಶೇಂಗಾ ಪೌಡ್ರ್ ಹಾಕಬೇಕು. ಸ್ವಲ್ಪ ಶೇಂಗಾ ಪೌಡ್ರ್ ಹಾಕಬೇಕು. ಇದು ಹುಂಚೆನ ನೆನೆಯಾಕಿಟ್ಟಿದ್ದೆ. ಇದು ರಸ ಹಾಕ್ತೀನಿ. ಇದಕ್ಕೆ ಸ್ವಲ್ಪ ಹಾಕ್ಬೇಕ್ರಿ. ಇದನ್ನೆಲ್ಲ ಕಲಿಸ್ಬೇಕು. ಈಗ ಇದೆಲ್ಲ ಈ ಥರ ಕಲಿಸ್ಬೇಕು. ನೋಡ್ರಿ, ನಮ್ಮಲ್ಲಿ ಶೇಂಗಾ ಚಟ್ನಿ, ಅರಿಶಿನ ಪೌಡ್ರು, ಅಗಸಿ ಚಟ್ನಿ, ಅರಿಶಿನ ಪೌಡ್ರು ಮತ್ತು ಕೆಂಪು ಖಾರ, ಸಾಂಬಾರ್ ಪೌಡ್ರು ನಿಮಗೆ ಮತ್ತು ರಾಗಿ ನ್ಯೂಟ್ರಿಷನ್ ಅದ ನಮ್ಮ ಹತ್ರ. ಇವೆಲ್ಲ ನಾವು ಹೋಮ್ ಮೇಡ್ ಅದ ರೀ. ನಾನೇ ಸ್ವತಃ ಮನೆಯೊಳಗೆ ತಯಾರು ಮಾಡ್ತೀನಿ. ಇದನ್ನೆಲ್ಲ ಒಂದು ಸಾರಿ ಟ್ರೈ ಮಾಡಿ ನೋಡ್ರಿ. ಈಗ ಇದು ರೆಡಿ ಆಯ್ತು ನೋಡ್ರಿ. ಇದು ಇನ್ಸದ್ ಅದು ಕುದ್ದದ ನೋಡೋಣ ಬರ್ರಿ. ಇವು ತೆಗ್ದಿನಿ ನೋಡ್ರಿ ಹೊರಗೆ. ಸ್ವಲ್ಪ ಸುಡಾಕತ್ತಾವ, ಸ್ವಲ್ಪ ಆರ್ಲಿ. ಇದಕ್ಕೆ ನೋಡ್ರಿ ಒಂದು ಸ್ವಲ್ಪ
ಪುಟಾಣಿ ಅಂದ್ರೆ ಕಡ್ಲಿ ಹಿಟ್ಟು, ಕಡ್ಲಿ ಬ್ಯಾಳಿ ಬೀಸಿದ್ದಿದ್ದು ಇದು ಒಂದು ಸ್ವಲ್ಪ ಹಾಕ್ತೀನಿ. ಅಂದ್ರೆ ಮಿಕ್ಸ್ ಮಾಡ್ತೀನಿ. ಈಗ ಇದನ್ನೆಲ್ಲ ಮಿಕ್ಸ್ ಮಾಡೋಣ. ಈಗ ಬಿಸದ್ ನೋಡ್ರಿ, ಇದು ಆರ್ಯದ. ಇದ್ರೊಳಗೆ ಇದು ತುಂಬನ್ರಿ ಹಿಂಗೆ ಎಣ್ಣೆಗಾಯಿ ಈ ಥರ ಕಟ್ ಮಾಡಿದ್ರಾಗ ಹಿಂಗೆ ತುಂಬಬೇಕು. ಮತ್ತು ಈ ಥರ ಹಿಂಗೇನು ಕಟ್ ಮಾಡಿರ್ತೀವಲ್ಲ ಇದ್ರೊಳಗೆ ಹಿಂಗೆ ತುಂಬ್ಕೋಬೇಕು. ಇಷ್ಟು ತುಂಬ್ತೀನಿ. ಈಗ ಸದ್ದು ಎಲ್ಲ ತುಂಬೀವಿ. ಇದು ಇಟ್ಕೋಬೇಕು. ಈಗ ಇದು ಹಿಂಗೆ ಉಳಿತಂದ್ರೂ ಇದು ಮೇಲೆ ಹಾಕಕ್ಕೆ ಬರ್ತದೆ. ಈಗ ಒಗ್ಗರಣೆ ಹಾಕೋಣ. ಈ ಒಂದು ಪಾತ್ರೆ ತೊಗೊಂಡೀನಿ. ಈ ಪಾತ್ರೆ ಗ್ಯಾಸ್ ಮೇಲೆ ಇಟ್ಟು ಗ್ಯಾಸ್ ಹಚ್ಚೀನಿ. ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕ್ಬೇಕು. ಈಗ ಒಗ್ಗರಣೆ ಹಾಕಕ್ಕೆ ಅದು ಎಣ್ಣೆ ಕಾಯ್ಬೇಕು. ಈಗ ಇದು ಎಣ್ಣೆ ಕಾಯನ ಇದಕ್ಕೆ ಸ್ವಲ್ಪ ಜೀರಿಗೆ, ಸ್ವಲ್ಪ ಸಾಸಿವೆ, ಸ್ವಲ್ಪ ಕರಿಬೇವು, ಸ್ವಲ್ಪ ಕೊತ್ತಂಬರಿ ಇದೆಲ್ಲ ಹಾಕಿ ಗ್ಯಾಸ್ ಆನ್ ಮಾಡಬೇಕು. ಗ್ಯಾಸ್ ಆನ್ ಮಾಡಿ ಇದ್ರೊಳಗೆ ಇವು ತುಂಬಿರೋದು ಹಾಕಬೇಕು. ಈ ಥರ ತುಂಬಿದ್ದೆಲ್ಲ ಒಂದು ಸ್ವಲ್ಪ ಮುಚ್ಚಬೇಕು. ಇದನ್ನ ಎಣ್ಣೆ ಒಳಗೆ ಹಾಕಿ ಇದು ಉಳಿದಿರೋದೇನಿರ್ತದಲ್ಲ ಇದನ್ನ ಹಂಗೆ ಇಡಬೇಕು. ಒಂದು ಸ್ವಲ್ಪ ಇದ್ರೊಳಗೆ ಒಂದು ಸ್ವಲ್ಪ ಕೈಯಾಡಿಸಿ ಇದ್ರ ಮ್ಯಾಗ ಒಂದು ಸ್ವಲ್ಪ ಮುಚ್ಚೋಣ. ಒಂದು 5 ನಿಮಿಷ ಸಣ್ಣಂಗೆ ಇಡಬೇಕು. ಉರಿ ನಿಮಿಷಾಗ ಇದು ತೆಗಿಬೇಕು. ತೆಗೆದು ಸ್ವಲ್ಪ ಕೈಯಾಡಿಸಿ ಇದೊಂದು ಸ್ವಲ್ಪ ಎಣ್ಣೆ ಒಳಗೆ ಬೇಯಕ್ಕೆ ಬಿಡಬೇಕು. ಇದನ್ನ ಇನ್ನೊಂದು 2 ನಿಮಿಷ ಮುಚ್ಚಿಬಿಟ್ಟಿದೆ. 5 ನಿಮಿಷ ಬಿಟ್ಟು ತೆಗಿಬೇಕು. ಈ ಥರ ಆಗ್ತದೆ. ಈ ಸದ್ದ ಎಣ್ಣೆ ಒಳಗೆ ಫ್ರೈ ಆಗ್ಯಾವ. ಇದಕ್ಕೆ ಇನ್ನೊಂದು ಸ್ವಲ್ಪ ಹುಣಸೆಹಣ್ಣು ಹಾಕಬೇಕು. ಬರೀ ಅದು ಮಿಕ್ಸ್ ಮಾಡಿದ್ರಾಗ ಹಾಕಿ ಭಾಳಷ್ಟು ಹಾಕಿದ್ರೆ ಅಳಕ್ಕೆ ಹಾಕೋದು ಅಂತಂದು ಹಂಗೆ ಇಟ್ಟಿದ್ದೆ. ಇದು ಒಂದು ಸ್ವಲ್ಪ ಉಳ್ದದಲ್ಲ ಇದನ್ನೂ ಹಾಕ್ಕೊಂಡ್ಬೇಕು. ಮತ್ತು ಇದು ಹುಣಸೆ ಹಣ್ಣಿಂದ ರಸ ಇದು ಅಂತ ಹಾಕ್ತೀನಿ. ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕಬೇಕು ಕುದಿಯಕ್ಕೆ. ಭಾಳ ಹಾಕ್ಬಾರ್ದು. ಸ್ವಲ್ಪ ಎಲ್ಲದು ಕೂಡಬೇಕಂತಂದು ಸ್ವಲ್ಪ ಹಾಕಬೇಕು. ಸ್ವಲ್ಪ ಕುದೀಲಿ. ಇದನ್ನು ಮುಚ್ಚಿಡ್ತೀನಿ. ಸ್ವಲ್ಪ ನೀರು ಹಾಕಿಂದ ಸ್ವಲ್ಪ ಕುದಿಯಕ್ಕೆ ಇಡೋಣ. ಮುಚ್ಚಿಡೋಣ. ಕುದೀತದ. ಕುದಿರ್ತಾವ ತೆಗಿಯೋಣಂತ ಮ್ಯಾಗಿಂದ. ಈ ಥರ ಆಗಿರ್ತದ ನೋಡ್ರಿ. ಎಣ್ಣೆಗಾಯಿ ಹಾಗಲಕಾಯಿ ಪಲ್ಯ ರೆಡಿ ಆಯಿತು. ಗ್ಯಾಸ್ ಬಂದ್ ಮಾಡೋಣ. ಈಗ ರೆಡಿ ಆಯಿತು. ಎಣ್ಣೆಗಾಯಿ ಹಾಗಲಕಾಯಿ ಪಲ್ಯ ರೆಡಿ ಆಯಿತು. ಭಾರಿ ಚಲೋ ಆಗ್ತದೆ. ನೀವು ಮಾಡಿರಿ.